ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿಪ ಸೈಕ್ಲಿಂಗ್ ನಿಮಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಧಾನ್ಯಲಕ್ಷ್ಮಿ ನಮಸ್ಕಾರ ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹೋದ ವರ್ಷ ಕೂಡ ತಿಳಿಸ್ಕೊಟ್ಟಿದ್ದೆ, ಈ ವರ್ಷ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಈ ಪೂಜೆ ಅನ್ನೋಕ್ಕಿಂತ ಇದು ಪೂಜೆ ಅಲ್ಲ, ಬರೀ ಧಾನ್ಯಗಳನ್ನಿಟ್ಟು ನಮಸ್ಕಾರ ಮಾಡಿಕೊಳ್ಳುವಂಥದ್ದು. ಇದು ನಾವು ಯುಗಾದಿ ಹಬ್ಬದ ಹಿಂದಿನ ದಿವಸ ನಾವು ಆಚರಣೆ ಮಾಡ್ತೇವೆ, ಅಂದರೆ ಅಮಾವಾಸ್ಯೆ ದಿವಸ. ಈ ಸಲ ನಮಗೆ ಮಾರ್ಚ್ 18ನೇ ತಾರೀಕು ಬುಧವಾರ ಬರೆಯುವಂಥದ್ದು. ರಾತ್ರಿ ಸಮಯದಲ್ಲಿ ಅಂದರೆ ನಾವು ಊಟ ಎಲ್ಲ ಆಗಿದ ನಂತರ ನಾವು ಮಲ್ಕೋಕ್ಕಿಂತ ಮುಂಚೆ ಕೂಡ ಮಾಡ್ಬೋದು, ಇಲ್ಲಾಂದರೆ ಊಟಕ್ಕಿಂತ ಮುಂಚೆ ಕೂಡ ನಾವು ಮಾಡ್ಬೋದು. ಬುಧವಾರ ರಾತ್ರಿ ಸಮಯದಲ್ಲಿ ಈ ಥರ ಮಾಡಿ ಭಾನುವಾರ ಬೆಳಿಗ್ಗೆ ಇದನ್ನು ನೋಡಬೇಕು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಸೊ ಆ ಕಾರಣಕ್ಕೆ ನಾವು 2 ದೀಪವನ್ನು ಕೂಡ ಹಚ್ಚಿರಬೇಕು. ಬನ್ನಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ಪೀಠದ ಮೇಲೆ ನಾವು ಬಿಳಿ ವಸ್ತ್ರವನ್ನು ಹಾಕಿಕೊಂಡಿದ್ದೇನೆ. ಅದ್ರ ಮೇಲೆ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಸ್ವಲ್ಪ ಮಟ್ಟಿಗೆ ನಾವು ಹೂಗಳಿಂದ ಅಲಂಕಾರ ಮಾಡಿಕೊಂಡು ಮೊದಲಿಗೆ ಲಕ್ಷ್ಮಿ ಫೋಟೋ ಮುಂದೆ ಒಂದು ಪ್ಲೇಟ್ ಮೇಲೆ ನಾವು ಒಂದು ಹಬ್ಬಕ್ಕಂತ ಹೊಸ ಬಟ್ಟೆ ಏನು ಖರೀದಿ ಮಾಡಿರ್ತೀರೋ ಆ ಬಟ್ಟೆ ಇಡಬೇಕು. ಅದೇ ಮಾಡಿಲ್ಲ ಅಂದರೂ ಕೂಡ ಒಂದು ತಾಂಬೂಲ ಮತ್ತು ತೆಂಗಿನಕಾಯಿ ಅಷ್ಟೇ ಇಟ್ಟು ಕೂಡ ಸಾಕು. ಆ ಬಟ್ಟೆಯ ಮೇಲೆ ಒಂದು ತಾಂಬೂಲ, ಎಲೆ ಅಡಿಕೆ, ದಕ್ಷಿಣೆ, ಬಾಳೆಹಣ್ಣನ್ನು ಇಟ್ಟಿದ್ದೇನೆ. ಅಷ್ಟು ಕೂಡ ಪ್ಯಾಕೆಟು, ಒಂದು ಕಾಯಿ, ಒಂದು ಪ್ಲೇಟ್ ಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ದುಡ್ಡು, ಹಾಗೆ ಒಂದು ಚಿನ್ನಾಭರಣ ಏನಿರ್ತದೋ ಅಷ್ಟು ಮಟ್ಟಿಗೆ, ತುಂಬ ಇದು ಅಂತಂದರೆ ಏನಿಲ್ಲ, ಬರೀ ಒಂದು ಉಂಗುರ ಅಷ್ಟನೇ ಇಟ್ಟು ಕೂಡ ಸಾಕು. ಸೊ ಇಷ್ಟು ಮಟ್ಟಿಗೆ ನೀವು ಸೇಟನ್ನು ಮಾಡಿಕೊಳ್ಳಿ. ನಂತರದಲ್ಲಿ ಧಾನ್ಯಗಳನ್ನು ನಾವು ಇಡಬೇಕು. ನಾವು ಮುಖ್ಯವಾಗಿ ಬಳಸ್ಕೊಳ್ಳುವಂಥ ಧಾನ್ಯ ಅಂದರೆ ಅದು ಅಕ್ಕಿ ಆಗಿರ್ತದೆ. ಯಾಕೆಂದರೆ ಹಬ್ಬದ ದಿವಸ ನಾವು ಇದೇ ಧಾನ್ಯವನ್ನು ನಾವು ಬಳಸಿ ಅಡುಗೆ ಮಾಡಬೇಕು. ಸೊ ಆ ಕಾರಣಕ್ಕೆ ನಾವು ಹಬ್ಬಕ್ಕೆ ನಾವು ಯಾವೆಲ್ಲ ಧಾನ್ಯಗಳನ್ನು ಬಳಸ್ಕೊಳ್ತೀವೋ ಅದರೆಲ್ಲ ಧಾನ್ಯಗಳನ್ನು ಇಡಬಹುದು. ಅಕ್ಕಿ, ಬೆಲ್ಲ ನಾವು ಮಧ್ಯದಲ್ಲಿ ಪ್ರಮುಖವಾಗಿಯೇ ಇಟ್ಟಿದ್ದೇನೆ. ಅಕ್ಕಿ, ಬೆಲ್ಲ ನಾವು ಎಲ್ಲರ ಒಂದು ಅಡುಗೆಗಳಿಗೆ ಕೂಡ ಬೇಕು. ಸೊ ಆ ಕಾರಣಕ್ಕೆ. ಮತ್ತು ಹೆಸರುಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಮತ್ತು ಏಲಕ್ಕಿ, ಉಪ್ಪು ಇಷ್ಟನ್ನು ಇಟ್ಟಿದ್ದೇನೆ. ಕಡಲೆಬೇಳೆ, ತೊಗರಿಬೇಳೆ ನಾವು ಸಾಂಬಾರೆಲ್ಲ ಮಾಡಿದರೆ ಕೆಲವರು ಉಪಯೋಗಿಸ್ತಾರೆ. ಹಾಗೆಯೇ ಒಂದು ಹೆಸರುಬೇಳೆಯನ್ನು ಕೂಡ ನಾವು ಬಳಸ್ತೀವಿ ಸಾಂಬಾರಿಗೆ. ಮತ್ತು ಉಪ್ಪು ನಾವು ಅಡುಗೆಗಳಿಗೆ ಉಪ್ಪು ಹಾಕಿಲ್ಲ ಅಂದರೆ ಅದು ರುಚಿನೇ ಆಗಲ್ಲ. ಸೊ ಆ ಕಾರಣಕ್ಕೆ ಉಪ್ಪನ್ನು ಇಡ್ತೇವೆ. ಮತ್ತು ಏಲಕ್ಕಿ ನಾವು ಪಾಯಸಕ್ಕೆ ಹಾಕ್ತೇವೆ. ಹಾಗೆ ನಾವು ಹೋಳಿಗೆ ಮಾಡ್ತೇವೆ. ಮುಖ್ಯವಾಗಿ ನಾವು ಹೋಳಿಗೆ ಮಾಡಿದಾಗ ನಾವು ಅದನ್ನು ಹಾಕಬೇಕಲ್ಲ. ಸೊ ಆ ಕಾರಣಕ್ಕೆ ತೊಗರಿಬೇಳೆಯಿಂದ ಕೂಡ ನಾವು ಹೋಳಿಗೆಯನ್ನು ಮಾಡ್ತೇವೆ. ಮತ್ತು ನೀವು ಕಾಯಿ ಹೋಳಿಗೆ ಮಾಡುವುದಾದರೆ ನೀವು ಸ್ವಲ್ಪ ಮಟ್ಟಿಗೆ ಸಕ್ಕರೆ ಹಾಗೆ ಒಂದು ಕಾಯಿಯನ್ನು ಕೂಡ ಇರಬಹುದು. ಈ ರೀತಿ ನೀವು ಯಾವುದೆಲ್ಲ ಪದಾರ್ಥವನ್ನು ಬಳಸ್ತೀರೋ ಹಬ್ಬದ ದಿವಸ, ಹಿಂದಿನ ದಿವಸ ಅದೇ ಪದಾರ್ಥವನ್ನು ಸ್ವಲ್ಪ ಮಟ್ಟಿಗೆ ಇಟ್ಟು ನೀವು ನಮಸ್ಕಾರ ಮಾಡಿಕೊಳ್ಳಿ. ತುಂಬ ಆಡಂಬರವಾಗಿಯೇ ಮಾಡಬೇಕಂತಿದ್ದೀರ, ಸ್ವಲ್ಪ ಮಟ್ಟಿಗೆ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಇದನ್ನು ನಿಮ್ಮ ಮನೆಯಲ್ಲಿ ಇರುವಂಥ ಧಾನ್ಯಗಳನ್ನೇ ಬಳಸ್ಬಹುದು. ಮತ್ತು ಹೊಸದಾಗಿ ತರಬೇಕಂತ ಏನಿಲ್ಲ, ಏನು ತೊಂದರೆ ಕೂಡ ಇಲ್ಲ. ಮತ್ತು ಮತ್ತೊಂದು ಪ್ಲೇಟ್ ಮೇಲೆ ಒಂದು ತೆಂಗಿನಕಾಯಿ ಹಾಗೆ ಹಣ್ಣುಗಳನ್ನು ಇಟ್ಟಿದ್ದೇನೆ. ಒಂದು 5 ಬಾಳೆಹಣ್ಣನ್ನು ಇಟ್ಟು ನಾವು 2 ದೀಪವನ್ನು ಹಚ್ಚಿರಬೇಕು. ಆ ದೀಪ ಹೆಂಗಿರಬೇಕು ಅನ್ನೋದಾದರೆ ಸ್ವಲ್ಪ ಆಳವಾಗಿದ್ದು ಸ್ವಲ್ಪ ದೊಡ್ಡದಾಗಿಯೇ ಇದ್ದರೆ ಒಳ್ಳೆಯದು. ಯಾಕೆಂದರೆ ಅದು ನಾವು ರಾತ್ರಿ ಸಮಯದಲ್ಲಿ ಹಚ್ಚಿರುವಂಥ ಆ 2 ದೀಪ ನಾವು ಬೆಳಿಗ್ಗೆ ಏಳೋ ತನಕ ಕೂಡ ಅದು ಉರಿತಾನೆ ಇರಬೇಕು. ಸೊ ನೀವು ರಾತ್ರಿ ಸ್ವಲ್ಪ ನೀವು ಎದ್ದೆದುಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಿದರೆ ಕೂಡ ಒಳ್ಳೆಯದು. ಯಾಕೆ ಅಂದರೆ ನಾವು ಬೆಳಗ್ಗೆ ನಾವು ಯುಗಾದಿ ಹಬ್ಬದ ದಿವಸ ಬೆಳಗ್ಗೆ ಎದ್ದು ಆ ದೀಪವನ್ನು ನೋಡಿ ಅಂದರೆ ದೇವರ ಮನೆಗೆ ಹೋಗಿ ಆ ದೀಪದ ಪ್ರಕಾಶದಲ್ಲಿ ನಾವು ಧಾನ್ಯಗಳನ್ನು, ದುಡ್ಡು, ಹಾಗೆ ನಾವೇನು ಆಭರಣಗಳನ್ನು ಇಟ್ಟಿರ್ತೀವೋ ಅದನ್ನು ನೋಡಿಕೊಂಡು ಲಕ್ಷ್ಮೀ ದೇವರ ಹತ್ರನ ಸಂಕಲ್ಪ ಮಾಡ್ಕೋಬೇಕು. ಮುಂದಿನ ವರ್ಷ ತನಕ ಈ ಎಲ್ಲ ವಸ್ತುಗಳು ಮತ್ತಷ್ಟು ನಮ್ಮ ಮನೇಲಿ ತುಂಬಿ ತುಳ್ಕೊಂತ ಆಗಲಿ ಅಂತ ಕೇಳ್ಕೋಬೇಕು. ಆ ರೀತಿ ಕೇಳಿಕೊಂಡು ನಂತರದಲ್ಲಿ ನೀವು ಒಂದು ಅಭಿಜನ ಸ್ನಾನ ಮಾಡಿಕೊಂಡು ದೇವರ ಪೂಜೆಯಲ್ಲಿ ಮಾಡಿಕೊಂಡು ನಂತರ ಆ ಧಾನ್ಯಗಳನ್ನು ಆವತ್ತಿನ ದಿವಸ ಒಂದು ಅಡುಗೆಗೆ ಬಳಸ್ಬೋದು. ಇನ್ನು ಹೆಚ್ಚಿನ ಮಟ್ಟಿಗೆ ಅದು ಉಳಿದ್ರೆ
ಮುಂದಿನ ದಿವಸದಲ್ಲಿ ಕೂಡ ಅದನ್ನು ಬಳಸ್ಬೋದು, ಏನು ತೊಂದರೆನಿಲ್ಲ. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಿಂದ ನಮಗೆ ಯುಗಾದಿ ಹಬ್ಬದ ಹಿಂದಿನ ದಿವಸ ಮಾಡುವಂತಹ ಧಾನ್ಯಲಕ್ಷ್ಮಿ ನಮಸ್ಕಾರ ಪೂಜೆನ ನಾವು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಎಲ್ಲರಿಗೂ ಇಷ್ಟವಾಗ್ತದೆ ಅಂತ ಭಾವಿಸಿದ್ರೆ ಇಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾತ್ರಿ ಸಮಯದಲ್ಲಿ ಇಷ್ಟೆಲ್ಲ ವಸ್ತುಗಳನ್ನು ಇಟ್ಟು ಊದಿನ ಕಡಿ ಬೆಳಗಿದ್ರೆ ಸಾಕು. ಥ್ಯಾಂಕ್ ಯು.